ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ದಿನಗಳಾದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ ಅಂತ ಹೇಳ್ದೆ ಕೇಳ್ಕೊತಾ. ಸೊ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ವಿಶೇಷ ಅಂದರೆ, ನಮ್ಮ ದಕ್ಷಿಣ ಕಾಶಿ ನಂಜನಗೂಡಲ್ಲಿ ದೊಡ್ಡ ಜಾತ್ರೆ ಅಂದರೆ ದೊಡ್ಡ ತೇರನ್ನ ಮೆರೆಸ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಂಜನಗೂಡಿಗೆ ನಾನು ಒಬ್ಬನೇ ಹೋಗ್ತಾ ಇಲ್ಲ. ಆಸ್ ಯೂಶಲಿ ನನ್ನ ಬಾಯ್ಸ್ ಮತ್ತು ಶಂಕರ್ನಾಗ್ ಮತ್ತು ರಾಜು ಇದ್ದಾರೆ. ಅಲ್ರ ಗೈಸ್, ನಮ್ಮ ಸಬ್ಸ್ಕ್ರೈಬರ್ಗೆ ಬನ್ನಿ ಗೈಸ್, ಲೆಟ್ಸ್ ಗೋ. ಹೋಗೋಣ, ಇನ್ನು ಲೇಟ್ ಮಾಡೋದು ಬೇಡ. ನಂಜನಗೂಡಲ್ಲಿ ಸಿಗೋದ. ಗೈಸ್, ಎಕ್ಸಾಕ್ಟಾಗಿ ಈಗ ನಂಜನಗೂಡಲ್ಲಿದ್ದೀವಿ. ಸೊ ಬಂದ್ವಿ ಫೈನಲಿ ದೊಡ್ಡ ಜಾತ್ರೆಗೆ. ನಾನು ಮತ್ತು ನಮ್ಮ ಹುಡುಗರು, ಜನ ಅಂತೂ ಸಿಕ್ಕಾಪಟ್ಟೆ ಅವರೇ. ಸೊ ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಜಸ್ಟ್ ನಮ್ಮೂರಿಂದ ನಂಜನಗೂಡು 21 ಕಿಲೋಮೀಟ್ರ್ ಇದ್ರೂ ಬೇರೆಲ್ಲ ಕಡೆಯೂ ಸುತ್ತಿದ್ರೂ ದೊಡ್ಡ ಜಾತ್ರೆಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮು. ಅದು ಈ ಸಲ ನೋಡಲೇಬೇಕು ಅಂತ ಬಂದಿದ್ದೀವಿ. ಬನ್ನಿ ನೋಡೋದ, ಲೆಟ್ಸ್ ಗೋ. ಸೊ ನೀವ್ಯಾರು ಫಸ್ಟ್ ಟೈಮ್ ಬರ್ತಿದ್ದೀರಾ ಮತ್ತು ಬಂದು ನೋಡಿರೋರು ಕಮೆಂಟ್ ಹಾಕಿ ಗೈಸ್. ಗಾಯ್ಸ್, ನಾವೇನೋ ಅಂದ್ಕೊಂಡಿದ್ವಿ ಬರೀ ತೇರು ಎಳಿತಾರೆ, ಪೂಜೆ ಗೀಜೆ ಮಾಡ್ತಾರೆ ಸಿಂಪಲ್ಲಾಗಿ ಅಂತ. ಬಟ್ ನಮ್ಮ ಊಹೆಗೂ ಮೀರ್ದಂಗೆ ಐತೆ. ಫುಲ್ಲು ಭಯಂಕರ ಜನ, ಸಕ್ಕತ್ ಗ್ರ್ಯಾಂಡಾಗಿ ಮಾಡ್ತವ್ರೆ ನೋಡಿ. ಶಂಕರ್ನಾಗವ್ರೆ, ಏನು ಹೇಳ್ತೀರಾ? ದೊಡ್ಡ ತೇರು ಜಾತ್ರೆ ವಿಜಯಣ್ಣನ ಮಗನೇ ಫಸ್ಟ್. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಹೇಳಿಲ್ವಲ್ಲ, ಈ ವರ್ಷ ಬಂದಿದ್ದಂತ. ಸುಳ್ಳು ಯಾಕೆ ಹೇಳಿದೆ? ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಹೋಗು ದೇವ್ರ ಜಾಗದಲ್ಲಿ ಮಗನೇ ಸುಳ್ಳು ಹೇಳ್ಬಿಡು. ದೇವ್ರ ಕಡ್ದಿಟ್ಗೆ ಬಿಡ್ತಾನೆ. ಇಪ್ಪತ್ತು 21 ಹತ್ರ 20 ಕಿಲೋಮೀಟರ್ ಆಯ್ತದೆ ಅಷ್ಟೇ. ಗೈಸ್, ನಮ್ಮ ಹುಡುಗ ಫುಲ್ ಹ್ಯಾಂಗ್ ಓವರಲ್ಲ ಅವನ. ಸೊ ಒಂದು ಸಂತೆ ಏನಂದ್ರೆ ಬರೀ ಎಲ್ಗೋರು ಬರೀ ಹುಡುಗರೇ ಹೋಗೋದಾಯ್ತು. ಇನ್ನೂ ಮದುವೆಗಿದ್ರೆ ಆಗತ್ತೆ, ಹುಡುಗಿ ಜೊತೆ ಕೈ ಹಿಡ್ಕೊ ಹೋಗೋದ ಅಂತ ಹಂಗಾಡ್ತವನೆ. ಎಲ್ಲಕ್ಕೂ ಅಮ್ಮಗಿಮ್ಮ ಏನೋ ತಗೊಳೋದು ಹುಡುಗ ತಗೊಳೋ ಕೈ ತಗೊಳೋದ ಅದಕ್ಕೆ ಎಲ್ಲೇ ಜಾತ್ರೆ ಕರ್ಕೊಂಡ್ಬರಲ್ಲ. ಈ ಬಡ್ಡೆಗಳು ಇವ ಹುಡುಗಿನ ಕೇಳಂಗೆ ಅವ್ನು ಕೇಳ್ತಾನೆ. ಅವ ನೋಡಿದ್ರೆ ಇವ ಹುಡುಗರಿಗೆ ಕೇಳಂಗೆ ಹೇಳ್ತಾನೆ ಕಾಸಿಲ್ಲ ಅಂತ. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಏನು ಜನ, ಭಯಂಕರ ರಸ್ಸು. ತೇರೋತು ರೆಡಿಯಾಗಿ ನಿಂತೈತೆ. ತೇರು ರೆಡಿಯಾಗೈತೆ ಗಾಯ್ಸ್. ಫುಲ್ ಮರ ಆಗ್ಬಿಟ್ಟಿದೆ. ಫುಲ್ ನೂಕ್ಲಾಟ ಜನ ಅಂತೂ. ಬರಲ್ಲ ಮುಂದ್ಗಡೆ ಹೋಗೋಣ, ಜಾಗ ಎಲ್ಲ ಕಾಣೋಣ. ಫುಲ್ ರಸ್ಸು ಗಾಯ್ಸ್. ಇವಾಗ ಎಕ್ಸಾಕ್ಟಾಗಿ ಟೈಮ್ ಬಂದು 5:40. ಸೊ 5:50 ತೇರು ಸ್ಟಾರ್ಟ್ ಆಗುತ್ತಂತೆ. ಸೊ ಅಲ್ಲಿ ದೇವಸ್ಥಾನದಿಂದ ದೇವ್ರನ್ನ ತಗೊಬಂದು ತೇರಲ್ಲಿ ಕುಣಿಸಿ ಆಮೇಲೆ ತೇರು ಸ್ಟಾರ್ಟ್ ಆಗುತ್ತಂತೆ. ಜಾತ್ರೆಗೆ ಇವಾಗ ಒಂದು ಕಳೆ ಬಂತು ಗೈಸ್. ಆ್ಯಕ್ಚುಲಿ ಸೀರಿಯಸ್ ಅಂದರೆ ಲೈಟಾಗಿ ನೀಡಿಯಕ್ಕೆ ಸ್ಟಾರ್ಟ್ ಆಗೈತೆ. ಮಳೆ ಏನಾರು ಬಂದರೆ ತೊದರ ಚಿತಾಲ್ ಪತಾಲ್. ಬರ್ಬೇಕು, ಸೌಂಡ್ ಬರ್ತಾ ಇಲ್ಲ. ನಂಜುಂಡೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಶ್ರೀ ಶ್ರೀಕಂಠೇಶ್ವರ ಮಹಾರಾಜ್ ಕಿ ಜೈ. ಅಷ್ಟೇ ನೋಡಿ
ಭಕ್ತಾದಿಗಳು ಮಂಗಳೇಶ್ವರ ಜೋಪಾನ ದಯವಿಟ್ಟು ಎಲ್ಲ ಭಕ್ತಾದಿಗಳು ಫೈನಲಿ ನಂಜುಂಡೇಶ್ವರ ರಥನ ಶುರುವಾಯಿತು. ರಥನ ಹೊರತು ಶಂಕರವ್ರೆ ಇವ್ರ ಹತ್ರ ಏನ್ ಕೇಳ್ಕೊಂಡ್ರಿ? ಬರೀ ಇಂಥದೆಯ ಮದುವೆ ಆಗ್ಬೇಕು ನೋಡಿ. ಬೋಳಿ ಮಗ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಭಗವಂತ ಅಂತ ಕೇಳ್ಕೊಳ್ಳೋದೇ ಬೇಗ ಮದುವೆ ಆಗಲಿ ಅಂತ ಕೇಳ್ಕೊಂಡ್ರಿ ಗಾಯ್ಸ್. ನಾನೇನ್ ಕೇಳ್ಕೊಂಡೆ ಅಂದ್ರೆ ಈ ಸಲ RCB ಕಪ್ ನಮ್ದೇ ಇಲ್ಲ ಅಂತ ಕೇಳ್ಕೊಂಡೆ. ಜೈ RCB. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ. RCB ಫ್ಯಾನ್ಸ್ ಎಲ್ಲ ಟ್ಯಾಗ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಇಲ್ಲಿ 1 ಸೈಡ್ ಬರಬೇಕು ಆಂಬುಲೆನ್ಸ್ ಇಲ್ಲಿ ಭಕ್ತಿ ಮಾರ್ಗ ಮಾತ್ರ ಸದ್ದೂರಿಯಾಗಿ ರಥೋತ್ಸವ ನಡೀತು. ತೇರು ಎಳೆಯೋದನ್ನ ನೋಡ್ಕೊಂಡು ಈಗ ನಾನು ಮತ್ತೆ ನಮ್ಮ ಬಾಯ್ಸ್ ಬ್ಯಾಕ್ ಟು ಊರಿಗೆ ಹೋಗ್ತಾ ಇದ್ದೀವಿ. ಒಂದು ಬೀಟ್ ಹಾಕೊಂಡು ಎಲ್ಲ ಮುಗೀತು. ನೆಕ್ಸ್ಟ್ ವರ್ಷ ಸಿಂಗಲ್ ಆಗಿ ಬರ್ತೀವಿ ಗೈಸ್. ಅದ್ರ ನೆಕ್ಸ್ಟ್ ವರ್ಷ ಎಲ್ಲ ಮದುವೆ ಆಗಿ ಬರ್ತೀವಿ. ಮಂಜುಂಡೇಶ್ವರ ಭಗವಂತ ರಥ ಹೇಳು ನಾವೇ ಸಾಲ ಕೇಳ್ಕೊಂಡಿಲ್ಲ ಏನತ್ತೀಯ? ಎಲ್ಲರಿಗೂ ಒಳ್ಳೇದಾಗ್ಲಿ. ಅಮ್ಮ ಸಾಲ ಊರಿಗೆ ಹೋಗೋ ಗೈಸ್ ಜನ ಅಂತೂ ಸಿಕ್ಕಾಪಟ್ಟೆ ಅವರೇ. ಸೊ ಯಾರ್ಯಾರು ಬಂದು ರಥೋತ್ಸವ ನೋಡಿಲ್ಲ ಅವರೆಲ್ಲ ನೆಕ್ಸ್ಟ್ ವರ್ಷ ತಪ್ಪದೆ ಬಂದು ನೋಡಿ. ಶ್ರೀಕಂಠೇಶ್ವರ ಮಂಜುನಾಥನ ಕೃಪೆಗೆ ಪಾತ್ರರಾಗಿ. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್ ರಥೋತ್ಸವ, ಬಂದು ನೋಡಿ. ಜನ ಅಂತೂ ಸಿಕ್ಕಾಪಟ್ಟೆ ಅವರೇ ಗಾಯ್ಸ್. ರಾಮೇಶ್ವರಂ ಊರು ಶನಿಘಾಟ ತಪ್ಪಿದಂತ ನನಗೆ ಆ್ಯಕ್ಚುಲಿ ನಮ್ಮ ಗಾಡಿ ಗಾಯ್ಸ್ ಸೆಲ್ಫ್ ಕಿಕ್ಕರಿ ಎಲ್ಲೂ ಸ್ಟಾರ್ಟ್ ಆಗಲ್ಲ. ಅದಕ್ಕೆ ನಮ್ಮ ಪರಿಸ್ಥಿತಿ ನೋಡಿಲಿ ತಳ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ಗಾಯ್ಸ್ ಗೇರಲ್ಲಿ. ಬಟ್ ಜನ ಜಾಸ್ತಿ ಅವರೇ ಅಂತ ತಳ್ಕೊಂಡೆ ಹೋಯ್ತಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಇದು ಒನ್ ವೇ. ಜನ ಯಾವ ರೇಂಜಿಗೆ ರಸ್ತು ಅಂದರೆ ಗಾಯ್ಸ್ ನೀವು ನಡೆಯಂಗೆ ಇಲ್ಲ, ಅವರೇ ತಳ್ಕೊಂಡು ಕರ್ಕೊಬಂದು ರೋಡ್ ಬಿಡ್ತಾರೆ ಅಷ್ಟು ಜನ. ಆ್ಯಕ್ಚುಲಿ ಪ್ರಸಾದ ಬಾತು ಕೇಸರಿ ಬಾತೆಲ್ಲ ಕೊಡ್ತಾವ್ರೆ. ಬಟ್ ಕ್ಯೂ 1 ಕಿಲೋಮೀಟ್ರ್ ಐತೆ. ಮಿನಿಮಮ್ 1 ಅವರ್ ಬೇಕಲೇಬೇಕು. ಅದಕ್ಕೆ ಬೇಡ ಅಂದ್ಬಿಟ್ಟು ಹೋಯ್ತಾ ಇದೀವಿ. ನಡ್ರಲ್ಲ ಸೈಡು ಇಲ್ಲೂ ಕೊಡ್ತಿರ್ಬೇಕಿರಲ್ಲ. ಗಾಳಿಯು ಪರಿಮಳ ಖಾಲಿ ಆಗೋದ. ಮುಂದೆ ಕೊಡ್ತಾ ಇರ್ತಾರೆ ಒಟ್ಟಿನಲ್ಲಿ. ತಳ್ರ ಅವ್ರು ಅಕ್ಕ ಚಿರೋ ತಳ್ರ ಬಲ್ಲ ಪೊಲೀಸ್ ಹೊಡಿತಾರೆ ಅಕ್ಕ. ಅಭಿ ಮಜಾ ಆಯ್ಗನ್ನ ಬಿಡು. ಸ್ಟಾರ್ಟ್ ಮಾಡ. ಸ್ಟಾರ್ಟ್ ಆಯ್ತು ಹತ್ರಲ್ಲ. ಗೈಸ್ ಹೇಗೆ ನಾವು ಗೊತ್ತಲ್ಲ. ಆ್ಯಕ್ಚುಲಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ನಾವು ಮಾಡಿದ್ವಿ ಅಂತ ನೀವು ಮಾಡಕ್ಕೆ ಹೋಗ್ಬಿಡಿ. ಇವತ್ತು ಜಾತ್ರೆ ಅಂದ್ಬಿಟ್ಟು ಹಿಂಗೆ ಮಾಡೋದು ಅಷ್ಟೇ. ಅಯ್ಯೋ ರಸ್ನೊಳಲಿ ಭಗವಂತ ಹಂಗೋಗಿರ ಬಳಸೋದು ಅದಕ್ಕೆ ಶ್ರೀಕಂಠ ವಿಷಕಂಠ ಲೋಕವನ್ನು ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ. ಗೈಸ್ ನನ್ನ ವಾಯ್ಸ್ ಚೆನ್ನಾಗಿರೋ ಕಮೆಂಟ್ ಮಾಡಿ. ಇವ್ರು ನೋಡೋ ಅಲ್ಲಿಗೆ ಜೋಡಿಸ್ಕೊಂಡು ಹೆಂಗೆ ಬಂದಿದ್ದಾರೋ. ಅಲ್ಲಿಗೆಗಳು ಕಾಕಡ್ರ. ಗೈಸ್ ದಿಸ್ ಈಸ್ ಪವರ್ ಆಫ್ ಹಳ್ಳಿ. ನಮ್ಮ ಹಳ್ಳಿಯವ್ರು ನೋಡಿ ಹೆಂಗೆ ಟಮ್ಕ ಅಲ್ಲಿಗೆ ಜೋಡಿಸ್ಕೊಂಡು ಡಬಲ್ ಡಬಲ್ ಸೀಟರ್ ಬಸ್ಸು ಮೇಲೊಂದು ಕೆಳಗಡೆ ಇರ್ತಲ್ಲ ಅದು. ನೋಡೋದಲ್ಲ ಫ್ರೆಂಡ್ಸ್,
ಇದಿಷ್ಟು ನಮ್ಮ ದಕ್ಷಿಣ ಕಾಶಿ ನಂಜನಗೂಡು ಶ್ರೀಕಂಠೇಶ್ವರ ದೊಡ್ಡ ಜಾತ್ರೆಯ ರಥೋತ್ಸವ ಆಗಿರುತ್ತೆ. ಸೊ ಇದೇ ಥರ ಇನ್ನೊಂದು ಹೊಸ ಬ್ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಇಷ್ಟು ಹೇಳ್ತಾ ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಬಾಯ್. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು.